ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಬಾಣಾವರಪೇಟೆ ಸುನ್ನಿ ಜಾಮಿಯಾ ಮಸೀದಿ ಮುಂಭಾಗದಿಂದ ಸಾವಿರಾರು ಮುಸ್ಲಿಂ ಬಾಂಧವರು ಸ್ವಾಮೀಜಿ ವಿರುದ್ಧ ಧಿಕ್ಕಾರ ಕೂಗುತ್ತಾ ಸ್ವಾಮೀಜಿಯನ್ನ ಬಂಧಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದರು. ಮೆರವಣಿಗೆ ಹೊರಟು ರಾಷ್ಟ್ರೀಯ ಹೆದ್ದಾರಿ 206ರ ಮೂಲಕ ಕನಕ ವೃತ್ತದಲ್ಲಿ ಜಮಾವಣೆಗೊಂಡು ಸ್ವಾಮೀಜಿಯನ್ನ ಬಂಧಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯನ್ನ ಉದ್ದೇಶಿಸಿ ಮುಸ್ಲಿಂ ಜಮಾತ್ ಕಮಿಟಿಯ ಅಧ್ಯಕ್ಷ ಸೈಯದ್ ರಹೀಂ ಸಾಬ್ ರವರು ಮಾತನಾಡಿ, ಇಸ್ಲಾಂ ಧರ್ಮದ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ನೀಡುವುದರ ಮೂಲಕ ಮಹಾರಾಷ್ಟ್ರದ ರಾಮಗಿರಿಯ ಗಂಗಾಗಿರಿ ಸ್ವಾಮೀಜಿಯವರು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಿರುವುದಲ್ಲದೆ ಇಸ್ಲಾಂ ಧರ್ಮದ ಕೋಟ್ಯಾಂತರ ಭಾವನೆಗಳಿಗೆ ಧಕ್ಕೆ ತರುವ ಹಾಗೆ ನಡೆದುಕೊಂಡಿದ್ದಾರೆ. ಇವರನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. आज इकट्ठा हुए जमा हुए इसलिए हुए हैं कि महाराष्ट्र के जो स्वामी है रामगिरी महाराज, उन्होंने हमारे आका अलैहि सलातो व सलाम के शान में जो गुस्ताखी की है, यकीनन हम सब मुसलमान के दिलों में ठेस पहुंचा है. हमें तकलीफ हुई है. हम मुसलमान हर चीज बर्दाश्त कर सकते हैं. हमें गाली दो हम बर्दाश्त कर सकते हैं, हमारे बच्चे को गाली दो हम बर्दाश्त कर सकते हैं, लेकिन कोई हमारे प्रोफेट मोहम्मद सल्लल्लाहु अलैहि वसल्लम के बारे में कोई गुस्ताखी करे, उनके खिलाफ कोई बोले, हम बर्दाश्त नहीं कर सकते हैं. हम मुतालबा करते हैं हुकूमत से कि ऐसे पाखंडी बाबा को, ऐसी सोमी को करी से करी सख्त से सख्त उन्हें उनको जेल के डाला जाए. आपका नाम? ನಂತರ ಧರ್ಮಗುರುಗಳಾದ ಸರಫರಾಜ್ ರಜಾರವರು ಮಾತನಾಡಿ, ಇಸ್ಲಾಂ ಧರ್ಮದ ಪ್ರವರ್ತಕರು ಹಾಗೂ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿರುವ ಸ್ವಾಮೀಜಿಯಿಂದಾಗಿ ಸಮಾಜದಲ್ಲಿ ಧರ್ಮಗಳ ನಡುವೆ ವೈಷಮ್ಯ ಉಂಟಾಗುತ್ತೆ. ಇಂತಹ ಭಾಷಣದಿಂದ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಯಾಗುತ್ತೆ. ಅಲ್ಲದೆ ಸ್ವಾಮೀಜಿ ನೀಡಿರುವ ಇಂತಹ ಹೇಳಿಕೆ ಅವರ ಕೀಳು ಮಟ್ಟವನ್ನು ಸೂಚಿಸುವುದಲ್ಲದೆ ಇಂತಹ ಸ್ವಾಮೀಜಿಗಳಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತದೆ. ಸಮಾಜವನ್ನ ಸರಿದಾರಿಗೆ ಕೊಂಡೊಯ್ಯಬೇಕಾದ ಸ್ವಾಮೀಜಿ ಈ ರೀತಿಯ ಕೀಳು ಮಟ್ಟದ ಹೇಳಿಕೆಗಳನ್ನು ನೀಡುವುದರಿಂದ ಸಮಾಜದಲ್ಲಿ ಶಾಂತಿಯುತ ಜೀವನ ನಡೆಸಲು ಅಸಾಧ್ಯವಾಗುತ್ತೆ. ಆದ್ದರಿಂದ ಸಂಬಂಧಪಟ್ಟ ಮಹಾರಾಷ್ಟ್ರ ಸರ್ಕಾರ ಈ ಸ್ವಾಮೀಜಿಯನ್ನ ಬಂಧನದಲ್ಲಿಟ್ಟು ಇವರ ಮೇಲೆ ನ್ಯಾಯಾಂಗ ತನಿಖೆಯನ್ನು ನಡೆಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಬಾಣಾವರದಲ್ಲಿ ರಾಷ್ಟ್ರೀಯ ಹೆದ್ದಾರಿ 206 ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಿರೋ ಒಂದೇ ಒಂದು ಉದ್ದೇಶ ಏನು ಅಂತಂದ್ರೆ, ಇಸ್ಲಾಂ ಧರ್ಮದ ಪ್ರವರ್ತಕರು, ಇಸ್ಲಾಂ ಧರ್ಮದ ಅನುಯಾಯಿಗಳು, ಇಸ್ಲಾಂ ಧರ್ಮವನ್ನ ಪುನರುಶ್ಚೇತನವನ್ನ ಮಾಡಿದಂತಹ ಮಹಾನೀಯರಾದಂತಹ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಮಹಾರಾಷ್ಟ್ರದ ರಾಮಗಿರಿಯ ಸ್ವಾಮೀಜಿ ಅವರು ನೀಡಿರತಕ್ಕಂತಹ ಅವಹೇಳನಕಾರಿಯಾದ ಹೇಳಿಕೆಯನ್ನು ಖಂಡಿಸಿ ನಾವು ಈ ದಿನ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಯಾವ ಮೊಹಮ್ಮದ್ ಪೈಗಂಬರ್ ಅವರು ಈ ಜಗತ್ತು ಅಂಧಕಾರದಲ್ಲಿದ್ದಾಗ ಜಗತ್ತಿಗೆ ಬೆಳಕನ್ನು ನೀಡಿದ್ರು, ಯಾವ ಮೊಹಮ್ಮದ್ ಪೈಗಂಬರ್ ಅವರು ಈ ಜಗತ್ತಿನಲ್ಲಿ ಶಾಂತಿಯನ್ನು ಸಾರಿದ್ರು, ಯಾವ ಮೊಹಮ್ಮದ್ ಪೈಗಂಬರ್ ಅವರು ಉತ್ತಮ ಆಡಳಿತಗಾರರಾಗಿ, ಉತ್ತಮ ತಂದೆಯಾಗಿ, ಉತ್ತಮ ಸಮಾಜ ಸೇವಕರಾಗಿ, ಉತ್ತಮ ಧಾರ್ಮಿಕ ವ್ಯಕ್ತಿಯಾಗಿ, ಉತ್ತಮ ಒಬ್ಬ ಕರುಣಾಮಯಿಯಾಗಿ ಜೀವನವನ್ನು ಸಾಗಿಸಿ ಹೋದ್ರು, ಅಂತಹ ಮಹಾನ್ ವ್ಯಕ್ತಿ, ಮಹಾನ್ ಚೇತನ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವಹೇಳನಕಾರಿಯಾದಂತಹ ಹೇಳಿಕೆಯನ್ನು ನೀಡಿದ್ದಾರೆ. ಹಲವಾರು ಜನ ವಿಧವೆಯರ ಬಗ್ಗೆ ಹೇಳಿಕೆಯನ್ನು ನೀಡಿರ್ತಕ್ಕಂತಹ ದಾರ್ಶನಿಕರನ್ನು ನಾವು ಕಂಡಿದ್ದೇವೆ. ಆದರೆ ತಮ್ಮ ಜೀವನದಲ್ಲಿ ವಿಧವೆಯನ್ನ ಮದುವೆಯಾಗುವುದರ ಮೂಲಕ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹವನ್ನು ನೀಡಿದಂತಹ ಮಹನೀಯರು ಈ ಭೂಮಿ ಮೇಲೆ ಯಾರಾದರೂ ಇದ್ದಾರೆ ಅಂತಂದ್ರೆ ಅದು ಮೊದಲಿಗರಾಗಿ ಮೊಹಮ್ಮದ್ ಪೈಗಂಬರ್ ಅವರು. ಅಂತಹ ಮೊಹಮ್ಮದ್ ಪೈಗಂಬರ್ ಅವರನ್ನ ಅವಹೇಳನ ಮಾಡಿರ್ತಕ್ಕಂಥದ್ದು ಅಲ್ಲದೆ ಈ ಸಮಾಜದಲ್ಲಿ ಅನಾಥ ಮಕ್ಕಳ ಮುಂದೆ ತನ್ನ ಮಕ್ಕಳನ್ನ ಪ್ರೀತಿಸಬೇಡ, ಆ ಮಕ್ಕಳಿಗೆ ತಂದೆಯ ಕೊರತೆ ಎದ್ದು ಕಾಣ್ತದೆ ಅಂತಕ್ಕಂತಹ ಕರುಣಾಮಯವಾದಂತಹ ಮಾತನ್ನು ಹೇಳುವಂತಹ ಮಹನೀಯರು, ರಸ್ತೆಯಲ್ಲಿ ತಾನು ಓಡಾಡುವಾಗ ಮುಳ್ಳೇನಾದ್ರೂ ಬಿದ್ದಿದ್ರೆ ಆ ಮುಳ್ಳನ್ನು ತೆಗೆದು ಪಕ್ಕಕ್ಕೆ ಹಾಕುವಂತ ಹೇಳುವಂತಹ ಪರಿಸರ ಪ್ರೇಮಿ, ಯಾವ ಹೆಣ್ಣನ್ನ ಅವತ್ತಿನ ಕಾಲದಲ್ಲೇ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹವನ್ನು ನೀಡಿ ಹೆಣ್ಣಿಗೆ ಸಮಾನತೆ, ಹೆಣ್ಣಿಗೂ ಸಹ ಸಮಾನವಾದ ಹಕ್ಕನ್ನು ನೀಡಿದಂತಹ ಮಹನೀಯರು ಮೊಹಮ್ಮದ್ ಪೈಗಂಬರ್ ಅವರು ಎಲ್ಲಿಯೂ ಸಹ ಯಾವ ಧರ್ಮಕ್ಕೂ ಸಹ ಯಾವತ್ತೂ ಸಹ ನೋವನ್ನು ನೀಡದ ಹಾಗೆ, ಒಮ್ಮೆ ಅವರು ಕೆರೆಯಲ್ಲಿ ನೀರನ್ನು ಮುಟ್ಟಬೇಕಾದ್ರೆ, ನೀರನ್ನು ವಸುವನ್ನು ಮಾಡಬೇಕಾದ್ರೆ ಕುಡಿಯಲಿಕ್ಕೆ ಹೋದಾಗ ಒಂದು ಚೇಳು ಬಂದು ಅವರಿಗೆ ಕುಟುಕ್ತದೆ. ಆ ಚೇಳನ್ನ ಎತ್ತಿ ನೀರಿಗೆ ಬಿಡ್ತಾರೆ. ಅವರ ಜೊತೆ ಇದ್ದಂತಹ ಒಬ್ಬ ಅನುಯಾಯಿ, ಯಾಕೆ ನೀವು ಆ ಚೇಳನ್ನ ಸಾಯಿಸುವುದರ ಬದಲು ನೀರಿಗೆ ಬಿಟ್ರಿ ಅಂತ ಕೇಳಿದಾಗ, ಕುಟುಕುವುದು ಅದರ ಧರ್ಮ, ಆದರೆ ಅದನ್ನು ರಕ್ಷಿಸುವುದು ನನ್ನ ಧರ್ಮ ಅಂತಕ್ಕಂಥ ಸಮಾಜಕ್ಕೆ ಸಂದೇಶವನ್ನು ನೀಡಿದಂತಹ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವಹೇಳನಕಾರಿಯಾದಂತಹ ಹೇಳಿಕೆಯನ್ನು ನೀಡಿ ಧರ್ಮಗಳ ನಡುವೆ ಕಿತ್ತಾಟವನ್ನ, ಧರ್ಮಗಳ ನಡುವೆ ವೈಷಮ್ಯವನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂತಹ ಇಂತಹ ಸ್ವಾಮೀಜಿಯನ್ನ ಬಂಧಿಸಬೇಕಾಗ್ತದೆ.
ನಾವು ಈ ಸಮಾಜದಲ್ಲಿ ಶಾಂತಿಯನ್ನ ಕಾಪಾಡಬೇಕಾಗ್ತದೆ. ಜಯ ಭಾರತ ಜನನೀಯತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಅಂತ ಸಾರಿರ್ತಕ್ಕಂತಹ ದೇಶ ನಮ್ಮದು. ವಿವಿಧತೆಯಲ್ಲಿ ಏಕತೆಯನ್ನ ಕಂಡಿರ್ತಕ್ಕಂತಹ ದೇಶ ನಮ್ಮದು. ಈ ಮಣ್ಣಿನಲ್ಲಿ ಒಂದು ಮರಿಗುಬ್ಬಿಗೂ ಸಹ ಸಮತೆ ಇದೆ, ಸ್ವಾತಂತ್ರ್ಯ ಇದೆ. ಅಂತಹದ್ರಲ್ಲಿ ಈ ಭಾರತದ ಸಂವಿಧಾನದಲ್ಲಿ ಎಲ್ಲರೂ ಸಮಾನರು, ಎಲ್ಲರಿಗೂ ಸಮಾನತೆ ಇದೆ. ಈ ಭಾರತದ ಸಂವಿಧಾನದ ಸ್ವಾಸ್ಥ್ಯವನ್ನ ಕೆಡವಡಿಸ್ತಿರ್ತಕ್ಕಂತಹ ಇಂತಹ ಕಳ್ಳ ಸ್ವಾಮೀಜಿಯನ್ನ ಬಂಧಿಸಬೇಕಾಗಿದೆ. ಈ ಭಾರತದ ಸಾಮರಸ್ಯವನ್ನ ಹದಗೆಡಿಸ್ತಿರ್ತಕ್ಕಂತಹ ಸ್ವಾಮೀಜಿಯನ್ನ ಬಂಧನಕ್ಕೊಳಪಡಿಸಬೇಕಾಗಿದೆ. ಭವಿಷ್ಯ ಸ್ವಾಮೀಜಿ ಅವರೇ, ನಿಮಗೆ ಒಂದು ಮಾತನ್ನ ಹೇಳ್ತಾ ಇದ್ದೇನೆ. ನೀವೇನಾದ್ರೂ ಇದನ್ನ ಶೋಕಿಗಾಗಿ ಮಾಡಿದ್ರೆ ತಿಳ್ಕೊಳ್ಳಿ, ಕೇವಲ ಮುಸಲ್ಮಾನ ಸಮಾಜವಲ್ಲ, ಈ ಭಾರತ ಖಂಡ ಮಾತ್ರವಲ್ಲ, ಇಡೀ ಪ್ರಪಂಚದಲ್ಲೇ 200 ಕೋಟಿಗಿಂತ ಅಧಿಕ ಜನ ಮೊಹಮ್ಮದ್ ಪೈಗಂಬರ್ ಅವರ ಅನುಯಾಯಿಗಳಿದ್ದಾರೆ. ಯಾರು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ದಯಮಾಡಿ ನಿಮ್ಮ ಹೇಳಿಕೆಯನ್ನ ವಾಪಸ್ ಪಡೀರಿ, ಕ್ಷಮೆಯನ್ನ ಯಾಚಿಸ್ರಿ, ಮೊಹಮ್ಮದ್ ಪೈಗಂಬರ್ ಅವರ ಒಂದು ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇದ್ದೇನೆ. ಸಂಬಂಧಪಟ್ಟಂತಹ ಕೇಂದ್ರ ಗೃಹ ಇಲಾಖೆ ಹಾಗೂ ಮಹಾರಾಷ್ಟ್ರ ಸರ್ಕಾರ ಈ ಸ್ವಾಮೀಜಿಯನ್ನ ಬಂಧನದಲ್ಲಿಟ್ಟು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ನಂತರ ಗ್ರಾಮ ನಾಡ ಕಚೇರಿ ಮುಂಭಾಗದಲ್ಲಿ ಉಪತಹಶೀಲ್ದಾರ್ ಲಿಂಗರಾಜುರವರಿಗೆ ಮನವಿ ಪತ್ರವನ್ನು ನೀಡಲಾಯಿತು. ಈ ಪ್ರತಿಭಟನೆಯಲ್ಲಿ ಮುಸ್ಲಿಂ ಸಮಾಜದ ಕಾರ್ಯದರ್ಶಿ ಸರ್ಫಾನ್ ಖಜಾಂಜಿ, ಶಬ್ಬೀರ್ ಹಾಗೂ ಸದಸ್ಯರುಗಳಾದ ದಾದಾಫಿರ್ ಸಾಬ್, ಜಾನ್ ಸಾಬ್, ಮನ್ಸೂರ್ ಸೇರಿದಂತೆ ಬಾಣಾವರ ಮುಸ್ಲಿಂ ಸಮಾಜದ ಪ್ರಮುಖ ಮುಖಂಡರುಗಳಾದ ಕೆಸಿ ಖಾದರ್, ಬಾಷಾ ಸಾಬ್, ಶಫಿ ಅಹಮದ್ ಸಾಬ್, ಮೊಹಮ್ಮದ್ ಇಲಿಯಾಸ್ ಸಾಬ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸೈಯದ್ ಆಸಿಫ್, ಕಾಂಗ್ರೆಸ್ ಮುಖಂಡರಾದ ಇಮ್ರಾನ್, ಸಮಾಜದ ಮಾಜಿ ಕಾರ್ಯದರ್ಶಿ ಇಕ್ಬಾಲ್ ಅಹಮದ್, ಡಾಕ್ಟರ್ ಕಾಸಿಂ ಫಿರಾನ್ ಸಾಬ್ ಸೇರಿದಂತೆ ಹಲವಾರು ಜನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು.